ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಪೈಪಿಂಗ್ 2 ಅಂದರೆ ಎರಡನೇ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಥಡ್ ಅಂದರೆ ಯಾವ ಟೈಪ್ಸ್ ಒಳಗೆ ಮಾಡಬೇಕು ಅಂಥೇಳಿ ಒಂದು 5-6 ಟೈಪ್ಸ್ ಅದಾವೆ. ಎಲ್ಲನೂ ನಾನು ಪೈಪಿಂಗ್ ಟೈಪ್ 1 ಟೈಪ್ 2 ಅಂಥೇಳಿ ಒಂದು 5-6 ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ. ಈಗ ಹಿಂದಿನ ವಿಡಿಯೋದಾಗ ಚೆಕ್ ಮಾಡಿರಿ, ಒಂದು ಮೆಥಡನ್ನು ತೋರಿಸೀನಿ. ಇದು ಎರಡನೇ ಮೆಥಡ್. ತುಂಬ ಈಸಿ, ಯಾವ ಬಿಗಿನರ್ಸ್ ಬೇಕಾದರೂ ಇವೆಲ್ಲ ಮೆಥಡನ್ನು ನೀವು ಮಾಡ್ಬೋದು. ಈಗ ನಾನು ಪೈಪಿಂಗ್ ಬಟ್ಟೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ಕ್ರಾಸಾಗಿ ಕಟ್ ಮಾಡಬೇಕು ಅಂತ ಒಂದು ಶಾರ್ಟ್ ಕೂಡ ಹಾಕಿನಿ, ಅದನ್ನು ಚೆಕ್ ಮಾಡಿರಿ ಫ್ರೆಂಡ್ಸ. ಇಲ್ಲೇನದ ಕೆಲವೊಬ್ಬರು ಬಿಗಿನರ್ಸ್ ಇರ್ತೀರಿ, ಅವರಿಗೆ ಈ ಥರ ಕ್ರಾಸ್ ಬಟ್ಟೆ ಅಟ್ಯಾಚ್ ಮಾಡೋಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಸ್ಟ್ರೈಟಾಗಿ ಕ್ರಾಸ್ ಇದ್ದುದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂಥೇಳಿ ತೋರಿಸ್ಲಾತೀನಿ. ಇದು ಬಿಗಿನರ್ಸ್ಗಳಿಗೆ ತುಂಬ ಈಸಿ ಅದ. ಮತ್ತು ನೀವು ಇದೇ ರೀತಿ ಈ ಮೆಥಡ್ ಒಳಗೆ ನೀವು ಪೈಪಿಂಗ್ ಮಾಡಿದರೂ ಕೂಡ ಅಲ್ಲಿ ಪೈಪಿಂಗ್ ಏನು ಬಟ್ಟೆ ಜೋಡಿಸಿರ್ತಿರಲ್ಲ ಅಲ್ಲಿ ದಪ್ಪ ಅನ್ನೋದು ಬರೋಂಗಿಲ್ಲ. ಅದು ಯಾವ ಥರ ಅಂತ ತೋರಿಸ್ತೀನಿ ನಾನೀಗ. ಈಗ ಈ ರೀತಿ ಬಟ್ಟೆ ಜೋಡಿಸ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು, ಆಮೇಲೆ ಇಲ್ಲಿ ನೋಡಿರಿ ಕ್ರಾಸಾಗಿ ಕಟ್ ಮಾಡೋಕೆ ಬರೋಂಗಿಲ್ಲಲ್ಲ, ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಜೋಡಿಸ್ಕೊರಿ ಎಲ್ಲ ಪಟ್ಟಿಗಳು. ಅಂದರೆ ಕೊರಳಿಗೆ ಎಷ್ಟು ಪಟ್ಟಿ ಹತ್ತದಂತೇಳಿ ನಿಮಗೆ ಗುರ್ತಿರ್ತದೆ, ನೋಡಿಕೊಂಡು ನೀವು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗ್ತದೆ. ಉಲ್ಟಾ ಸೀದಾ ನೋಡ್ಕೋಬೇಕು, ಬಟ್ಟೆ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳಿಸ್ಬಾರ್ದು. ಮತ್ತು ಇನ್ನೊಂದು ಪೈಪಿಂಗ್ ಮಾಡುವಾಗ ಗಂಟು ಬರಬಾರ್ದು ಅಂಥೇಳಿ ಈ ರೀತಿ ನಾವು ಈ ಬಟ್ಟೆನ ಅಂದರೆ ಜಾಯಿಂಟ್ ಮಾಡಿದ ಬಟ್ಟೆನ ಫ್ಲಾಟಾಗಿ ಮಾಡ್ಕೋಬೇಕು ಎಲ್ಲ ಕಡೆನೂ. ಈಗ ಈ ಬಟ್ಟೆ ಪೈಪಿಂಗ್ ಬಟ್ಟೆ ಏನದಲ್ಲ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಈ ರೀತಿ. ಅಂದರೆ ಉಲ್ಟಾ ಒಳಗಾಗಬೇಕು, ಮೇಲ್ಗಡೆ ಸೀದಾ ಬರಬೇಕು. ಈ ರೀತಿ ಒಂದೇ ಲೆವೆಲ್ ಒಳಗೆ ಎಲ್ಲಿಯೂ ಬಟ್ಟೆ ಕ್ರಾಸ್ ಆಲಾರ್ದಂಗೆ ಹೊಳ್ಳಾರ್ದಂಗೆ ನೀಟಾಗಿ ಬರುವಂಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೇ ನಾವು ಬಟ್ಟೆ ಜೋಡಿಸಿದಲ್ಲಿ ಏನು ಬಂದಿರ್ತಲ್ಲ ಫ್ರೆಂಡ್ಸ್, ಆ ಬಟ್ಟೆನೂ ಕೂಡ ಫ್ಲಾಟಾಗಿಯೇ ನಾವು ಒಳಗಡೆ ಫೋಲ್ಡಿಂಗ್ ಮಾಡ್ಕೋಬೇಕು. ಈಗ ಇದು ಫುಲ್ ಸ್ಟಿಚಿಂಗ್ ಮಾಡಿದ್ದಾಯಿತು. ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರ್ತದಲ್ಲ ಅದನ್ನೂ ಕೂಡ ನಾವು ಟ್ರಿಮ್ ಮಾಡಬೇಕು. ಏನು ಎಕ್ಸ್ಟ್ರಾ ಬಟ್ಟೆ ತೆಗಿತೀವಲ್ಲ ಅದು ತೆಗಿಯೋದ್ರಿಂದಲೇ ನಮಗೆ ಫಿನಿಶಿಂಗ್ ಅನ್ನೋದು ಬರ್ತದೆ. ನೀವು ಎಕ್ಸ್ಟ್ರಾ ಬಟ್ಟೆ ಹಾಗೆ ಇಟ್ಟು ಹೊಲಿತೀನಿ ಅಂತಂದರೆ ಯಾವ ಬ್ಲೌಸು ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋಂಗಿಲ್ಲ. ನೋಡಿರಿ, ಈ ರೀತಿ ಎಲ್ಲನೂ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡು ಈಗ ಶೋಲ್ಡ್ರಿನ ಫ್ರಂಟ ಬ್ಯಾಕ ಎರಡು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಈ ರೀತಿ ಫಸ್ಟಿಗೆ ಈ ರೀತಿ ಒಂದು 1/2 ಇಂಚಿನಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಪೈಪಿಂಗನ್ನು ಅಂದರೆ ಪೈಪಿಂಗ್ ಬಟ್ಟೆನ ನಾವು ಅದ್ರ ಮೇಲ್ಗಡೆ ಅಟ್ಯಾಚ್ ಮಾಡೋಣ. ಆಮೇಲೆ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿರ್ತೀವಲ್ಲ ಅದು ಹಿಂಭಾಗಕ್ಕೆ ಹೋಗಬೇಕು. ಮುಂಭಾಗಕ್ಕೆ ಬಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಿಂಭಾಗಕ್ಕೆ ಹೋಗಬೇಕು. ಪ್ರತಿಯೊಂದು ಪಿನ್ ಟು ಪಿನ್ನ ಪಾಯಿಂಟ್ ಟು ಪಾಯಿಂಟ ನಾನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈಗ ಇದು ಎಂಡ್ ಆಯಿತು. ಎಂಡಿಗೂ ಕೂಡ ನಾವು 1/2 ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ, ಯಾಕಂದರೆ ಇದು ಒಳಗಡೆ ಫೋಲ್ಡಿಂಗ್ ಮಾಡೋಕಬೇಕು. ಮತ್ತು ಕರ್ವ್ ಇದ್ದಲ್ಲೆಲ್ಲನೂ ಕೂಡ ನೀವು ನಾಚ್ ಹಾಕಲೇಬೇಕು ಫ್ರೆಂಡ್ಸ್. ನಾಚ್ ಹಾಕೋದ್ರಿಂದ ನೀಟಾಗಿ ಪೈಪಿಂಗ್ ಅನ್ನೋದು ಹೊಳ್ತದೆ. ಈಗ ಈ ರೀತಿ ನಾಚ್ ಹಾಕಿ ಈ ಬಟ್ಟೆನ ನಾವು ಈ ರೀತಿ ಹೊಳಿಸ್ಕೋಬೇಕು. ಪೈಪಿಂಗ್ ಮಾಡೋಕ್ಕೇನು ಬಟ್ಟೆ ಹಚ್ಚಿರ್ತೀವಲ್ಲ ಅದನ್ನು ಈ ರೀತಿ ಹೊಳಿಸ್ಕೊಂಡು ನಮಗೆ ಎಷ್ಟು ಸಣ್ಣದು ದೊಡ್ಡದು ಬೇಕಲ್ಲ ನೋಡಿಕೊಂಡು ನೀವು ಪೈಪಿಂಗನ್ನು ಮಡಚ್ಕೋಬೇಕಾಗ್ತದೆ ಈ ರೀತಿ. ಆಮೇಲೆ ಪೈಪಿಂಗ್ ದಂಡಿಗೆ ಹೊಲಿಗೆ ಬರಬೇಕು ಫ್ರೆಂಡ್ಸ್. ಪೈಪಿಂಗ್ ಮ್ಯಾಲೂ ಬರಬಾರ್ದು, ಬಟ್ಟೆ ಈಚೆಗೂ ಬರಬಾರ್ದು. ಪೈಪಿಂಗ್ ಏನು ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದ್ರ ಬಾಜು ಒಂದು ಗೆರೆ ಬಿದ್ದಿರ್ತದೆ ನೋಡಿರಿ, ಅಲ್ಲಿ ನೀವು ಹೊಲಿಗೆ ಹಾಕೋಬೇಕು. ಅಂದರೆ ಪೈಪಿಂಗ್ ನೀಟಾಗಿ ರೌಂಡ್ ಶೇಪಾಗಿ ಬರ್ತದೆ. ಮತ್ತು ಇದು ಕಾಟನ್ ಬಟ್ಟೆ ಅದ. ಯಾರೇ ಕಾಟನ್ ಬಟ್ಟೆಗೆ ಪೈಪಿಂಗ್ ಮಾಡ್ತಿದ್ರಿ ಅಂತಂದ್ರೆ ಜಗ್ಗಿ ಕೇಸಿಂದ ಪೈಪಿಂಗ್ ಮಾಡಬೇಡ್ರಿ. ಬಟ್ಟೆ ಜಗ್ಗಿ ಪೈಪಿಂಗ್ ಮಾಡೋದ್ರಿಂದ ಅದು ಬಟ್ಟೆ ಎದ್ದು ನಿಲ್ಲುತ್ತೆ, ಶೋಲ್ಡ್ರ್ ಡ್ರಾಪ್ ಆಗ್ತಾವೆ. ನೀವು ಶೋಲ್ಡ್ರ್ ಅದೆಲ್ಲ ಕರೆಕ್ಟ್ ಇಟ್ಟರೂ ಕೂಡ ಬಟ್ಟೆ ಜಗ್ಗೋದ್ರಿಂದ ಅಂದರೆ ಇವೇನು ಪ್ಯೂರ್ ಕಾಟನ್ ಇರ್ತಾವಲ್ಲ ಬಟ್ಟೆ ಜಗ್ಗೋದ್ರಿಂದ ಶೋಲ್ಡ್ರ್ ಡ್ರಾಪ್ ಅನ್ನೋದು ಈ ರೀತಿ ನೀಟಾಗಿ ನೋಡಿರಿ, ಈ ರೀತಿ ನೀಟಾಗಿ ಬರಬೇಕು ಪೈಪಿಂಗ್ ಅನ್ನೋದು. ಒಳಗಡೆ ಸೈಡ್ನೂ ಕೂಡ ನೀಟಾಗಿ ಬರಬೇಕು. ಕೆಲವೊಬ್ಬರು ಕಚ್ಚಾ ಬಿಟ್ಟಿರ್ತೀರಿ ಒಳಗಡೆ ಸೈಡ, ಅದು ಬರಬಾರ್ದು, ಒಳಗಡೆನೇ ಫೋಲ್ಡಿಂಗ್ ಆಗಬೇಕು ಫ್ರೆಂಡ್ಸ್. ಅದು ಈ ರೀತಿ ನೀಟಾಗಿ ಫುಲ್ ಅಂದರೆ ಫ್ರಂಟ ಬ್ಯಾಕ ನೆಕ್ಕಿಗೆ ಏನದ ಒಂದೇ ಲೆವೆಲ್ ಒಳಗೆ ಪೈಪಿಂಗ್ ಮಾಡ್ಕೋತ ಹೋಗಬೇಕು ಫ್ರೆಂಡ್ಸ್. ನೋಡಿರಿ ಈ ರೀತಿ. ಆಮೇಲೆ ನಮ್ಮ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಅದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ನಮ್ಮ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತೂ ಬ್ಲೌಸ್ 1 ನಂಬರ್ ಹೊಲಾಕತ್ತಾರ. ಬ್ಲೌಸ್ ಕೋರ್ಸ್ ತೊಗೊಂಡ್ರು ಅಂದರೆ ಯಾವುದೇ ಶಾಪ್ ಕೂಡ ಆರಾಮ್ಸೆ ಅಂಜಲಾರ್ದೆ ಅಂದರೆ ಸ್ಟಿಚಿಂಗ್ ಶಾಪ್ ಕೂಡ ಅವರು ಹಾಕ್ಬೋದು. ಅಂದರೆ
ಹೊಲಿಗೆ ಅಂಗಡಿನೂ ಕೂಡ ಅವರು ಯಾವುದೇ ಅಂಜಿಕೆ ಭಯ ಇಲ್ಲಾರ್ದೆ ಹಾಕ್ಬೋದು ಫ್ರೆಂಡ್ಸ್. ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ಕಲಿತಾ ಇದ್ದಾರೆ ನೋಡಿರಿ. ಇದು ಪೈಪಿಂಗ ಫ್ರಂಟ ಬ್ಯಾಕ ಈ ರೀತಿ ಬಂತು ಅಂದರೆ ಹೊರಗಡೆ ಈ ರೀತಿ, ಒಳಗಡೆನೂ ಕೂಡ ಕಚ್ಚಾ ಕಾಣ್ತಾ ಇಲ್ಲ. ಈ ರೀತಿ ಮೆಥಡನ್ನು ನೀವು ಫಾಲೋ ಮಾಡಿರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್. 3ನೇ ಪೈಪಿಂಗ್ನೂ ಬರುತ್ತೆ.